ಮಕ್ಕಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೇ. ಇವತ್ತು ನಾನು ನಿಮಗೊಂದು ವಿಡಿಯೋ ಮಾಡೋದಕ್ಕೆ ಈ ಮುಂದೆ ಬಂದಿದ್ದೀನಿ. ಇಟ್ ಈಸ್ ಅಬೌಟ್ GTTC. ಸೊ ನಾವು ಈಗಾಗಲೇ GTTC ಸ್ಪೆಸಿಫಿಕ್ ಕ್ಲಾಸಸ್, ಸ್ಪೆಸಿಫಿಕ್ ಪೇಪರ್ಗೆ ಕ್ಲಾಸಸ್ ಸಹ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ, ಸ್ಪೆಸಿಫಿಕ್ ಪೇಪರ್ 2 ಏನಿದೆ ಅಲ್ವಾ, ಮೇನ್ ಪೇಪರ್, ಅದಕ್ಕೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ ಫಾರ್ ಮೆಕಾಟ್ರಾನಿಕ್ಸ್ ಹಾಗೂ ಟ್ರಿಪಲ್ ಹಾಗೂ ECE ಅವರಿಗೆ, ಫಾರ್ ಲೆಕ್ಚರರ್ ಆಸ್ ವೆಲ್ ಆಸ್ ಫಾರ್ ಮಾಸ್ಟರ್ಸ್. ಸೊ ಒಳ್ಳೆ ಖುಷಿಯಾದ ಸುದ್ದಿ ಏನಂತಂದ್ರೆ, ಈಗ ರಿವೈಸ್ಡ್ ಮಾಡಿಬಿಟ್ಟು ನಂಬರ್ ಆಫ್ ಪೋಸ್ಟ್ನ ರಿವೈಸ್ ಮಾಡಿದ್ದಾರೆ GTTC ಅವರು. ಹಾಗೂ ಬ್ರೇಕಪ್ ಇಲ್ಲ ಅಂತ ಕೇಳ್ತಾ ಇದ್ರು. ಬ್ರೇಕಪ್ ಆಫ್ ದ ಡಿವಿಷನ್ ಆಫ್ ದ ಪೋಸ್ಟ್ ಎಷ್ಟಿದಾವೆ, ಯಾರಿಗಿದಾವೆ ಅನ್ನೋ ಕ್ಲಾಸಿಫಿಕೇಶನ್ ಕೊಟ್ಟಿರಲಿಲ್ಲ. ಇವತ್ತು ಆ ಕ್ಲಾಸಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ದಯಮಾಡಿ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ವಿಚ್ ಅವರ್ ರಿಕ್ವೈರ್ಡ್. ಸೊ ಕೆಲವೊಬ್ರು ಏಜ್ ಲಿಮಿಟ್ ಬಗ್ಗೆನೂ ಕೇಳಿದ್ರು. ಸೊ ಏಜ್ ಲಿಮಿಟ್ ವಿನಾಯಿತಿ ಸಹ ಕೆಲವೊಬ್ರು ಕೊಟ್ಟಿದ್ದಾರೆ, ಕೆಲವೊಂದರಲ್ಲಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ವಾಚ್ ಇನ್ ಡೀಟೇಲ್ ಗೈಸ್. ನೋಡಿ, ಲೆಕ್ಚರರ್ ಪೋಸ್ಟ್ಗೆ ಹಳೆ ವೇಕೆನ್ಸಿನಲ್ಲಿ ಕಡಿಮೆ ಇತ್ತು. ಓಕೆ, ಬರೀ ಜಸ್ಟ್ 7 ವೇಕೆನ್ಸೀಸ್ ಇತ್ತು ಫಾರ್ ಮೆಕಾಟ್ರಾನಿಕ್ಸ್ ಆಸ್ ವೆಲ್ ಆಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಈಗ ನೋಡಿ, ಲೆಕ್ಚರರ್ ಪೋಸ್ಟ್ಗೆ ಅದು ಫಸ್ಟ್ ಕ್ಲಾಸ್ ಮಾಸ್ಟರ್ಸ್ ಡಿಗ್ರಿ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮಾಡಿದವರಿಗೆ 13 ವೇಕೆನ್ಸಿ ಮಾಡಿದ್ದಾರೆ ಗೈಸ್. ದೇ ಹ್ಯಾವ್ ಇನ್ಕ್ರೀಸ್ ಫ್ರಮ್ 7 ಪೋಸ್ಟ್ ಡೈರೆಕ್ಟ್ಲಿ ಟು 13 ಪೋಸ್ಟ್. 13 ಪೋಸ್ಟ್ ಟೋಟಲಿ 13 ಪೋಸ್ಟ್ ಮಾಡಿದ್ದಾರೆ ನೋಡಿ. 6 ಪೋಸ್ಟ್ ಅನ್ನು ಜಾಸ್ತಿ ಮಾಡಿದ್ದಾರೆ ಅವರು. ಓಕೆ, ಸೊ ಏಜ್ ಬಗ್ಗೆ ಮಾತಾಡಿದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 27 ವರ್ಷ ಫಾರ್ ಜನರಲ್ ಮೆರಿಟ್. OBC ಆದರೆ 30 ವರ್ಷ ಕೊಟ್ಟಿದ್ದಾರೆ. ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಈ ತರ ಇದ್ರೆ 32. ನೋಡಿ, ಕ್ಲಾಸಿಫಿಕೇಶನ್ ಈ ಬ್ರೇಕಪ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ ಅದರ್ಸ್ಗೆ ಒಂದಿದೆ, ವುಮೆನ್ಗೆ 2, ರೂರಲ್ಗೆ 2 ಇದೆ. ಇವೆಲ್ಲ ಜನರಲ್ ಮೆರಿಟ್ ಅದರ್ಸ್ ಅಂತಂದ್ರೆ ಜನರಲ್ ಮೆರಿಟ್ ಅಲ್ಲಿ ಒಂದು ವೇಕೆನ್ಸಿ ಇದೆ, ವುಮೆನ್ಗೆ 2 ಇದಾವೆ, ರೂರಲ್ಗೆ 2 ಇದೆ. ಹಾಗೂ SC ST ಅವ್ರಿಗೆ ನೋಡಿ, ವುಮೆನ್ಗೆ ಒಂದಿದೆ, SCಗೆ ಒಂದಿದೆ, ಹಾಗೂ ಕ್ಯಾಟಗಿರಿ 1ಗೆ ಒಂದಿದೆ, ಕ್ಯಾಟಗಿರಿ 2Aಗೆ ಒಂದಿದೆ, 2Aಗೆ ವುಮೆನ್ಗೆ ಒಂದಿದೆ, ಹಾಗೂ ಕ್ಯಾಟಗಿರಿ 2Bಗೆ ಒಂದು ವೇಕೆನ್ಸಿ ಇದೆ. ಇದು ಮೆಕಾಟ್ರಾನಿಕ್ಸ್ ರಿಲೇಟೆಡ್ ವೇಕೆನ್ಸೀಸ್. ಓಕೆ, ಫಾರ್ ಲೆಕ್ಚರರ್ ಪೊಸಿಷನ್. ಅದೇ ತರ ಮಾಸ್ಟರ್ಸ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೂ ಸಹ 13 ವೇಕೆನ್ಸಿ ಮಾಡಿದ್ದಾರೆ. ಇನಿಷಿಯಲಿ ಎಷ್ಟು 7 ಪೋಸ್ಟ್ ಮಾತ್ರ ಇತ್ತು, ಈಗ +6 ಮಾಡಿದ್ದಾರೆ. ಸೊ ದಟ್ 13 ವೇಕೆನ್ಸೀಸ್ ಆಗಿದಾವೆ ಗೆಳೆಯರೆ. ಓಕೆ ನೋಡಿ, ಇದರಲ್ಲೂ ಸಹ ಏಜ್ ಲಿಮಿಟ್ ಅದೇ ತರನೇ ಸೇಮ್ ಇದೆ, ಸೇಮ್ ಆಸ್ ಮೆಕಾಟ್ರಾನಿಕ್ಸ್. 27 ಇಯರ್ಸ್ ಫಾರ್ ಜನರಲ್ ಮೆರಿಟ್, OBCಗೆ 30 ವರ್ಷ ಹಾಗೂ 32 ವರ್ಷ ಫಾರ್ SC ST ಹಾಗೂ SC ST ಕ್ಯಾಟಗಿರಿ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ಗೆ. ನೋಡಿ, ಬ್ರೇಕಪ್ ಸಹ ಅದೇ ತರ ಸೇಮ್ ಇದೆ, ಜಾಸ್ತಿ ಏನು ಡಿಫ್ರೆನ್ಸ್ ಏನಿಲ್ಲ. ಓಕೆ, ಸೊ ಸೇಮ್ ಆಸ್ ಅಬೌವ್ ಅಂತ ಕರಿಬೋದು ನಾನು. ಓಕೆ, ನಾಟ್ ಮೋರ್ ಡಿಫ್ರೆನ್ಸ್. ಸೊ ಜಸ್ಟ್ ನಿಮ್ಮ ವೇಕೆನ್ಸೀಸ್ ನೋಡಿಕೊಂಡು ನೀವು ಅಪ್ಲಿಕೇಶನ್ಸ್ ಅನ್ನು ಸಬ್ಮಿಟ್ ಮಾಡೋದು ಸ್ಟಾರ್ಟ್ ಮಾಡಿ. ಇನ್ನು ಅಪ್ಲಿಕೇಶನ್ ಲಿಂಕ್ ಅನ್ನು ಬಿಟ್ಟಿಲ್ಲ, ಜಸ್ಟ್ ಇವತ್ತು ಬ್ರೇಕಪ್ ಅನ್ನು ಹಾಕಿದ್ದಾರೆ, ಕ್ಲಾಸಿಫಿಕೇಶನ್ ಟೇಬಲ್ ನ ಹಾಕಿದ್ದಾರೆ. ಸೊ ಸದ್ಯದಲ್ಲೇ ನಿಮಗೆ GTTC ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಎನೇಬಲ್ ಮಾಡ್ಕೊಡ್ತಾರೆ. ಹಾಗೂ ಕಂಪ್ಯೂಟರ್ ಸೈನ್ಸ್, ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ಗೆ 4 ವೇಕೆನ್ಸಿ ಇತ್ತು. ಸೊ 4 ಅದೇ ತರನೇ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಇತ್ತು, 5 ವೇಕೆನ್ಸಿ ಏನಿತ್ತು. ಸೊ 1 ವೇಕೆನ್ಸಿ ಕಡಿಮೆ ಮಾಡಿದ್ದಾರೆ. ಸೊ ಇದರಲ್ಲೂ ಸಹ ಏಜ್ ಲಿಮಿಟ್ ಅದೇ ತರನೇ ಕೊಟ್ಟಿದ್ದಾರೆ. ಹಾಗೂ ಕ್ಯಾಟಗಿರಿ ವೇಕೆನ್ಸಿ ನೋಡ್ಕೊಳ್ಳಿ, ಜನರಲ್ ಮೆರಿಟ್ಗೆ ಒಂದಿದೆ, ಜನರಲ್ ಮೆರಿಟ್ ವುಮೆನ್ಗೆ ಒಂದಿದೆ, SCಗೆ ಒಂದಿದೆ, STಗೆ ಒಂದಿದೆ. ಓಕೆ, ಹಾಗೂ ಇಂಜಿನಿಯರ್ ವೇಕೆನ್ಸಿಗೆ ಬಂದ್ರೆ, ಇಂಜಿನಿಯರ್ ವೇಕೆನ್ಸಿ ಬಿಫೋರ್ ಸಹ ಅದೇ ತರನೇ ಇತ್ತು. ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ನೋಡಿ, 2 ವೇಕೆನ್ಸೀಸ್ ಇದೆ, 2 ವೇಕೆನ್ಸಿ. ಇದರಲ್ಲಿ ನೀವು ಪ್ರೊಫೆಷನ್ಸ್ ಇನ್ ಕಂಪ್ಯೂಟರ್ಸ್ ಆಸ್ ಡಿಟರ್ಮೈನ್ಡ್ ಫ್ರಮ್ ಟೈಮ್ ಟು ಟೈಮ್ ಥ್ರೂ GTTC ಆಫೀಸ್ ಆರ್ಡರ್ ಸಹ ಮಾಡಿರಬೇಕು. ಓಕೆ, ಡಿಗ್ರಿ ಮಾಡಿರ್ಬೇಕಾಗುತ್ತೆ ನೋಡಿ ಗೈಸ್, ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮಾಡಿರಬೇಕು. ಸೊ ಏಜ್ ಲಿಮಿಟ್ ನೋಡಿ, ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ 27 ವರ್ಷ ಜನರಲ್ ಮೆರಿಟ್ಗೆ, ಮ್ಯಾಕ್ಸಿಮಮ್ 30 ವರ್ಷ ಫಾರ್ OBC ಅಂಡ್ 32 ಇಯರ್ಸ್ ಫಾರ್ SC ST ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್. ಸೊ 2 ವೇಕೆನ್ಸಿ ಇದಾವೆ. 2 ವೇಕೆನ್ಸಿ ಜನರಲ್ ಮೆರಿಟ್ಗೆ ಒಂದಿದೆ ಹಾಗೂ SCಗೆ 1 ವೇಕೆನ್ಸಿ ಇದೆ. ಓಕೆ, ಸೊ ಇದು ಇಂಜಿನಿಯರ್ ವೇಕೆನ್ಸಿ ಇದೆ ಗೈಸ್. ಓಕೆ, ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ ನೋಡಿ, ಗ್ರೂಪ್ ಬಿ ಪೋಸ್ಟ್. ಹಾಗೂ ಈಗ ನೆಕ್ಸ್ಟ್ ವೇಕೆನ್ಸಿ ಐಸ್ ಆಲ್ಸೋ ಎ ಗ್ರೂಪ್ ಬಿ ಆಫೀಸರ್ ಗ್ರೇಡ್ 2 ಅಂತ ಹೇಳ್ಬಿಟ್ಟು, ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ಮಾಡಿರ್ಬೋದು, ಆರ್ಟ್ಸ್ ಇರ್ಬೋದು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅವಾರ್ಡೆಡ್ ಬೈ ದ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ. ಇವ್ರಿಗಾದ್ರೆ ಸೇಮ್ ಇದೆ, ಏಜ್ ಸ್ಟ್ರಕ್ಚರ್ ಏನು ಚೇಂಜ್ ಇಲ್ಲ. ಹಾಗೂ ವೇಕೆನ್ಸಿ ಸಹ 2 ವೇಕೆನ್ಸಿ ಇದೆ. ಸೊ ಹಾಗಾಗಿ ಜನರಲ್ ಮೆರಿಟ್ಗೊಂದು, SC ಕ್ಯಾಟಗಿರಿಗೆ ಒಂದು ಕೊಟ್ಟಿದ್ದಾರೆ. ಫೋರ್ಮ್ಯಾನ್ ಗ್ರೇಡ್ 2 ನೋಡಿ, ಫೋರ್ಮ್ಯಾನ್ ಗ್ರೇಡ್ 2 ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಟೂಲ್ ಡೈ ಮೇಕಿಂಗ್ ಮಾಡಿರಬೇಕು. ಹಾಗೂ ಇದಕ್ಕೆ +2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂಡ್ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಮಾಡಿರ್ಬೇಕು ಗೈಸ್. ಮ್ಯಾಂಡೇಟರಿ ಆಗಿ ಈ ಫೋರ್ಮ್ಯಾನ್ಗೆ ಯಾರ್ಯಾರು ಹಾಕ್ತೀರಾ ಇವೆಲ್ಲ ಇದ್ರೇನೆ ಹಾಕಿ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಟೂಲ್ ಅಂಡ್ ಡೈ ಮೇಕಿಂಗ್ ಆಗಿರ್ಬೋದು, ಅವಾರ್ಡೆಡ್ ಬೈ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ಅಪ್ರೂವ್ಡ್ ಬೈ ACTE. ಹಾಗೂ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಗೈಸ್. ಸೊ ಈ ಡಿಪ್ಲೊಮಾ ಸರ್ಟಿಫಿಕೇಟ್ ಯಾರು ಮಾಡಿರ್ತಾರೆ, ಇದು 1 ವರ್ಷ ಕೋರ್ಸ್ ಇದೆ. ಆಕ್ಚುಲಿ 1 ಇಯರ್ಸ್ ಆರ್ 6 ಮಂತ್ಸ್ ಕೋರ್ಸ್ ಇರುತ್ತೆ. ಆ ಕೋರ್ಸ್ನ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಅವ್ರು ಮಾತ್ರನೇ
ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೂ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್, ನೀವು ಕಂಪ್ಯೂಟರ್ ಕೋರ್ಸ್ ಮಾಡಿರಬೇಕಾಗಿರುತ್ತೆ. ಹಾಗೂ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಶಾಪ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿರ್ಬೇಕು ಗೈಸ್. ಓಕೆ, ಅಂಡ್ ಏಜ್ ಲಿಮಿಟ್ ನೋಡಿದೆ ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ 27 ವರ್ಷ ಫಾರ್ GM. ಓಕೆ, ಹಾಗೂ 30 ಇಯರ್ಸ್ ಫಾರ್ OBC. ಇದು ಅದರ್ಸ್ ಅಂತ ಕೊಟ್ಟಿದ್ದಾರೆ, ಇದು GM ಇರಬೇಕಿತ್ತು. ಅಂಡ್ 32 ಇಯರ್ಸ್ ಇನ್ ಕೇಸ್ ಆಫ್ SC ST ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್. ನೋಡಿ ವೇಕೆನ್ಸಿ ಟೇಬಲ್ 4 ವೇಕೆನ್ಸೀಸ್ ಜನರಲ್ ಮೆರಿಟ್ ಒಂದಿದೆ, ಜನರಲ್ ಮೆರಿಟ್ ವುಮೆನ್ ಒಂದಿದೆ, SC ಒಂದಿದೆ, ST ಒಂದಿದೆ. ಓಕೆ, ಅಂಡ್ ನೆಕ್ಸ್ಟ್ ಹೋಗೋದಾದ್ರೆ ಇನ್ಸ್ಟ್ರಕ್ಟರ್ ವೇಕೆನ್ಸೀಸ್. ನೋಡಿ ಇನ್ಸ್ಟ್ರಕ್ಟರ್ ವೇಕೆನ್ಸಿ ಮುಂಚೆ ಕಡಿಮೆ ಇತ್ತು, ಈಗ ಜಾಸ್ತಿ ಮಾಡಿದರೆ 15 ವೇಕೆನ್ಸಿ ಮಾಡಿದ್ದಾರೆ ಗೈಸ್. 15 ವೇಕೆನ್ಸಿ ಫಾರ್ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಮಾಡಿದ್ರೆ, ನೋಡಿ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಮಾಡಿದ್ರೆ ನಿಮಗೆ, ಸೊ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಫ್ರಮ್ GTTC ಅಥವಾ ಟೂಲ್ ಅಂಡ್ ಡೈ ಮೇಕಿಂಗ್ ಫ್ರಮ್ GTTC ಮಾಡಿರ್ಬೇಕು ಗೈಸ್. ನೋಡಿ ಅದನ್ನು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ, ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಫ್ರಮ್ GTTC ಅಥವಾ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅವಾರ್ಡೆಡ್ ಬೈ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ ACT. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಮಾಡಿದ್ರೆ GTTC ಆಗಿರ್ಬೋದು, ನಾರ್ಮಲ್ ಡಿಪ್ಲೊಮಾ ಆಗಿರ್ಬೋದು, ನೀವು ಅಪ್ಲಿಕೇಬಲ್ ಇರ್ತೀರಾ. ಸೊ 27 ಇಯರ್ಸ್ ಫಾರ್ ಜನರಲ್ ಮೆರಿಟ್, 30 ಇಯರ್ಸ್ ಫಾರ್ OBC ಅಂಡ್ 32 ಇಯರ್ಸ್ ಫಾರ್ SC ST ಕ್ಯಾಟಗರಿ ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್. ನೋಡಿ ಈ 15 ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ 2 ಇದೆ ಅದರ್ಸ್ಗೆ, ಜನರಲ್ ಮೆರಿಟ್ ವುಮೆನ್ಗೆ 2 ಇದೆ, ಜನರಲ್ ಮೆರಿಟ್ ರೂರಲ್ಗೆ 2 ಇದೆ, ಜನರಲ್ ಮೆರಿಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಒಂದಿದೆ, ಹಾಗೂ SCಗೆ ಒಂದು, STಗೆ ಒಂದು, SC ಅದರ್ಸ್ ವುಮೆನ್ಗೆ ಒಂದಿದೆ, ರೂರಲ್ಗೆ ಒಂದಿದೆ, ST ಅದರ್ಸ್ಗೆ ಒಂದಿದೆ, 2A ಕ್ಯಾಟಗರಿಗೆ ಒಂದಿದೆ, 2A ಕ್ಯಾಟಗರಿ ಅದರ್ಸ್ ಅಲ್ಲಿ ಒಂದಿದೆ ಅಂದ್ರೆ ಜನರಲ್ ಮೆರಿಟ್ಗೆ, 2A ವುಮೆನ್ಗೆ ಒಂದಿದೆ, ಹಾಗೂ 2B ಒಂದಿದೆ. ಓಕೆ, ಹಾಗೂ ಟೆಕ್ನಿಷಿಯನ್ ಗ್ರೇಡ್ 2 ನೋಡಿ, ಟೆಕ್ನಿಷಿಯನ್ ಗ್ರೇಡ್ 2 ಇವೆಲ್ಲ ಗ್ರೂಪ್ ಸಿ ವೇಕೆನ್ಸಿ ಆಗಿರುತ್ತೆ ಗೈಸ್. ಓಕೆ, ಗ್ರೂಪ್ ಸಿ ವೇಕೆನ್ಸಿ 8 ವೇಕೆನ್ಸಿ ಇದೆ, ಮುಂಚೆ ಕಡಿಮೆ ಇತ್ತು, ಈಗ ಜಾಸ್ತಿ ಮಾಡಿದ್ದಾರೆ. ನೋಡಿ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಥವಾ ಡಿಪ್ಲೊಮಾ ಫ್ರಮ್ GTTC ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು. ಇದು ಮತ್ತೆ ಟೋಟಲಿ ನೀವು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಯಾರು ಮಾಡಿರ್ತಾರೆ ನಿಮಗೆ 15 + 8 ಒಟ್ಟಲ್ಲಿ ಎಷ್ಟಿದಾವೆ, 15 + 8 ಬಂದ್ಬಿಟ್ಟು 23 ವೇಕೆನ್ಸೀಸ್ ಇದಾವೆ. ಓಕೆ, ಅಂಡ್ ಮ್ಯಾಕ್ಸಿಮಮ್ ಏಜ್ 27 ಇಯರ್ಸ್ ಕೊಟ್ಟಿದ್ದಾನೆ ಜನರಲ್ ಮೆರಿಟ್ಗೆ, ಹಾಗೂ 30 ಇಯರ್ಸ್ ಫಾರ್ OBC ಅಂಡ್ 32 ಇಯರ್ಸ್ ಇನ್ ಕೇಸ್ ಆಫ್ SC ST ಕ್ಯಾಟಗರಿ ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್. ಅಂಡ್ ಜನರಲ್ ಮೆರಿಟ್ಗೆ ಒಂದಿದೆ, ಜನರಲ್ ಮೆರಿಟ್ ವುಮೆನ್ಗೆ ಒಂದಿದೆ, ಓಕೆ, ರೂರಲ್ಗೆ ಒಂದಿದೆ, SC ST ಕ್ಯಾಟಗರಿ 2A, ಕ್ಯಾಟಗರಿ 1 ಅಂಡ್ 2A. ಓಕೆ, ಈಗ ಇನ್ಸ್ಟ್ರಕ್ಟರ್ ಗ್ರೇಡ್ 2 ಬಂದ್ರೆ ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಿಮಗೆ 5 ವೇಕೆನ್ಸೀಸ್ ಹೇಗಿತ್ತು ಹಾಗೆ ಇದೆ. ಅಂಡ್ ಟೆಕ್ನಿಷಿಯನ್ ಗ್ರೇಡ್ 2 ನಲ್ಲಿ ಸಹ ನಿಮಗೆ 5 ವೇಕೆನ್ಸಿ ಇದೆ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿದವ್ರಿಗೆ. ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿದವ್ರಿಗೆ 10 ವೇಕೆನ್ಸೀಸ್ ಇದಾವೆ. ಓಕೆ, ನಿಮ್ಮ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ನೋಡಿ, ಜನರಲ್ ಮೆರಿಟ್ 1, ಜನರಲ್ ಮೆರಿಟ್ ವುಮೆನ್ 1, SC 1, ST 1, ಕ್ಯಾಟಗರಿ 1. ಓಕೆ, ಎಲ್ಲದರಲ್ಲೂ ಜನರಲ್ ಮೆರಿಟ್ ವೇಕೆನ್ಸಿ ಇದೆ ಗೈಸ್, ಏನು ತೊಂದರೆ ಇಲ್ಲ, ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಅಂಡ್ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನೋಡಿ ಮಾಡಿದ್ದವರಿಗೆ 2 ಅವಕಾಶ ಇದೆ, ಜನರಲ್ ಮೆರಿಟ್ 1, ಜನರಲ್ ಮೆರಿಟ್ ವುಮೆನ್ 1, SC 1, ST 1, ಕ್ಯಾಟಗರಿ 1 ಒಂದಿದೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ 4 ವೇಕೆನ್ಸಿ ಇತ್ತು, 4 ವೇಕೆನ್ಸಿ ಹಾಗೆ ಕೊಟ್ಟಿದ್ದಾರೆ. ಓಕೆ, ನೋಡಿ ಟೋಟಲ್ ಆಗಿ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಒಂದಿದೆ, ಜನರಲ್ ಮೆರಿಟ್ ವುಮೆನ್ಗೆ ಒಂದಿದೆ, SCಗೆ ಒಂದಿದೆ, STಗೆ ಒಂದಿದೆ. 10 ವೇಕೆನ್ಸಿ ಫಾರ್ ಮೆಕಾಟ್ರಾನಿಕ್ಸ್ ಕೊಟ್ಟಿದ್ದಾರೆ ಗೈಸ್. ನೋಡಿ 10 ವೇಕೆನ್ಸಿ ಫಾರ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಅವಾರ್ಡೆಡ್ ಬೈ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ ACTE ಮಾಡಿದ್ರೆ ಸಾಕು. ಮೆಕಾಟ್ರಾನಿಕ್ಸ್ ಮಾಡಿದ್ರೆ ನೋಡಿ ನಿಮಗೆ 10 ವೇಕೆನ್ಸೀಸ್ ಇದೆ, ಜನರಲ್ ಮೆರಿಟ್ ಒಂದು, ಜನರಲ್ ಮೆರಿಟ್ ವುಮೆನ್ಗೆ ಒಂದು, ರೂರಲ್ಗೆ ಒಂದಿದೆ, SCಗೆ ಒಂದು, STಗೆ ಒಂದು, ಸೊ ಹಾಗೂ ಮತ್ತೆ ST ವುಮೆನ್ಗೆ ಒಂದು, ಓಕೆ, ST ಅದರ್ಸ್ಗೆ ಒಂದಿದೆ, SC ವುಮೆನ್ಗೆ ಇದೆ, ಕ್ಯಾಟಗಿರಿ 1 ಅದರ್ಸ್ ಅಂದರೆ ಜನರಲ್ ಅಲ್ಲಿ ಒಂದಿದೆ, ಕ್ಯಾಟಗಿರಿ 2A ಅಂದರೆ ಅದರ್ಸ್ ಅಲ್ಲಿ ಒಂದಿದೆ. ಓಕೆ, ಹಾಗೂ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ 4 ಇತ್ತು, ಅದು 4 ಆಸ್ಟೀಸ್ ಇದೆ, ಬಟ್ ಬ್ರೇಕಪ್ ನೋಡ್ಕೊಳ್ಳಿ, ಜನರಲ್ ಮೆರಿಟ್ 1, ಜನರಲ್ ಮೆರಿಟ್ ವುಮೆನ್ 1, SC 1, ST 1. ಓಕೆ, ಹಾಗೂ ಈಗ ಟೆಕ್ನಿಷಿಯನ್ ಗ್ರೇಡ್ 4ಗೆ ಬಂದರೆ 4 ಪೋಸ್ಟ್ ಇತ್ತು, ಅದು 4 ಪೋಸ್ಟ್ ಅದೇ ಥರನೇ ಕೊಟ್ಟಿದ್ದಾರೆ. ITI ಎಲೆಕ್ಟ್ರಿಕಲ್ ಮಾಡಿದವ್ರಿಗೆ ನೋಡಿ, ಎಲೆಕ್ಟ್ರಿಕಲ್ ಟ್ರೇಡ್ ಮಾಡಿದವ್ರಿಗೆ ಜನರಲ್ ಮೆರಿಟಲ್ಲಿ ಒಂದಿದೆ, SC ಕ್ಯಾಟಗರಿಗೆ ಒಂದಿದೆ. ಓಕೆ, ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ. ಹಾಗೂ ITI ಮೆಕ್ಯಾನಿಕ್ 2 ಇಯರ್ಸ್ ITI ಮೆಕ್ಯಾನಿಕ್ ಮಾಡಿದವ್ರಿಗೂ ಸಹ 2 ವೇಕೆನ್ಸಿ ಇದೆ, ಜನರಲ್ ಮೆರಿಟ್ ಒಂದು, SC ಒಂದಿದೆ. ಓಕೆ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೋಡಿ ಅಸಿಸ್ಟೆಂಟ್ ಗ್ರೇಡ್ 2. ಅಸಿಸ್ಟೆಂಟ್ ಗ್ರೇಡ್ 2 ಏನಿದೆ ಅಲ್ವಾ, ಡಿಗ್ರಿ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್, DBM ಅಥವಾ ಡಿಗ್ರಿ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್, ಕಮರ್ಷಿಯಲ್ ಪ್ರಾಕ್ಟೀಸ್, CP ಮಾಡಿದವರು, ಡಿಪ್ಲೊಮಾ ಇನ್ CP ಮಾಡಿದವ್ರು ಹಾಕ್ಬೋದು, ಅದನ್ನು ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಇವೆಲ್ಲ ಮಾಡಿದವ್ರಿಗೂ ಸಹ ವೇಕೆನ್ಸಿ ಇದೆ, ಅಸಿಸ್ಟೆಂಟ್ ಗ್ರೇಡ್ 3 ಅಂತೇಳಿ. ಇವೆಲ್ಲ ಗ್ರೂಪ್ ಸಿ ವೇಕೆನ್ಸೀಸ್ ಆಗಿರುತ್ತೆ. ಸೊ ಇಷ್ಟೆಲ್ಲ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಗೈಸ್. ಸೊ ಇದನ್ನ ಮಿಸ್ ಮಾಡಿದ್ರು ಅನೆಕ್ಷರ್ನ ಈಗ ಅಟ್ಯಾಚ್ ಮಾಡಿದ್ದಾರೆ. ಒಟ್ಟಲ್ಲಿ 98 ಹುದ್ದೆಗಳಿದ್ದಾವೆ. ಬಿಫೋರ್ ಎಷ್ಟಿತ್ತು, ಬರೀ 74 + 1 ಇತ್ತು, 75. ಈಗ 98 ವೇಕೆನ್ಸಿ ಮಾಡಿದ್ದಾರೆ ಅದನ್ನ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಕೋರ್ಸ್ ಬೇಕಿದೆ, ಕೋರ್ಸ್ ಅವೈಲೇಬಲ್ ಇರುತ್ತೆ ಫಾರ್ ಮೆಕಾಟ್ರಾನಿಕ್ಸ್
ಆಗಿರ್ಬೋದು ಅಥವಾ ECE ಆಗಿರ್ಬೋದು ಆ್ಯಂಡ್ ಟ್ರಿಪಲ್ ಇ ಆಗಿರ್ಬೋದು. ಸೊ ನಿಮ್ಮೆಲ್ಲರಿಗೆ ಕೋರ್ಸ್ ಆಸ್ ಪರ್ ದ ಸಿಲೆಬಸ್ ರೆಡಿ ಇದೆ. ಓಕೆ, ಆ್ಯಂಡ್ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಬಗ್ಗೆನೂ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾರ್ಯಾರು ಕೋರ್ಸ್ ಬಗ್ಗೆ ಮಾಹಿತಿ ಬೇಕಿದೆ ದಯಮಾಡಿ ಈ ನಂಬರ್ ಕರೆ ಮಾಡಿ. ಓಕೆ, ಆ್ಯಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಆ್ಯಂಡ್ ಹಳೆ ವಿಡಿಯೋಸ್ ಇದಾವೆ GTTC ಇದು, ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಆ ವಿಡಿಯೋಸನ್ನೆಲ್ಲ ವಾಚ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗ್ರ್ಯಾಬ್ ದ ಕೋರ್ಸ್ ಆ್ಯಂಡ್ ಗೆಟ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಗೈಸ್. ವಿಶ್ ಯು ಎ ಗುಡ್ ಡೇ.